ಸಖತ್ತಾಗಿದೆ ಮ್ಯಾಮ್ ಮೂವಿ ಮಾತ್ರ. ಎಲ್ಲ ನೋಡ್ಬೋದು, ಹುಡುಗ ಹುಡುಗಿರು ಎಲ್ಲ ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು, ಎಲ್ಲ ನೋಡ್ಬೋದು. ಸೂಪರ್ ಆಯಿತು ಮೂವಿ ಮಾತ್ರ. ಗನ್ನಲ್ಲಿ ಶೂಟ್ ಮಾಡ್ತಾನೆ ಸಕ್ಕದ ಮಾಡ್ತಾನೆ ಮಾತ್ರ. 2,000 ಕೋಟಿ ಪಕ್ಕ. ಚೆನ್ನಾಗಿದೆ ಪರವಾಗಿಲ್ಲ. ಸಕ್ಕತ್ತಾಗಿದೆ ಪಿಕ್ಚರು, ಚೆನ್ನಾಗಿದೆ. ಸುಳ್ಳು ಬಿಳಿ ಫೋಕಸ್ ಪಿಕ್ಚರು ಸಕ್ಕತ್ತಾಗಿದೆ. ಇನ್ನೊಂದು ಸಲ ನೋಡ್ಬೇಕು. ಸೂಪರ್ ಆಗೈತೆ ಮೂವಿ. ಸೂಪರ್ ಮೂವಿ ಚೆನ್ನಾಗೈತೆ, ನೋಡ್ಬೇಕು. ಚೆನ್ನಾಗಿತ್ತು. ಸೂಪರ್ ಮೂವಿ. ಸೂಪರ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಮ್ಯಾಮ್. ಸೂಪರ್ 200% ವಿನ್ ಆಗೋ ಮೂವಿ. ಸ್ವಲ್ಪನೂ ಚೆನ್ನಾಗಿಲ್ಲ ಮೇಡಮ್. ಸೂಪರ್ ಅದ್ದರಿಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಮೂವಿ. ಒಳ್ಳೆ ಸೆಂಟಿಮೆಂಟ್, ತಂದೆ ಮಗನ ಒಳ್ಳೆ ಸೆಂಟಿಮೆಂಟ್ ಮೂವಿ ಇದೆ. ಸಕ್ಕತ್ತಾಗಿದೆ, ಸೂಪರ್. 100 ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಪರವಾಗಿಲ್ಲ ಮೇಡಮ್, ಬೆಟರ್ ಅಷ್ಟೇ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸ್ಟೋರಿ ಅಷ್ಟಲ್ಲೇ. ಮೇಡಮ್ ಚೆನ್ನಾಗಿತ್ತು ಸಿನಿಮಾ. ಸ್ಟಾರ್ಟಿಂಗ್ ಬೋರ್ ಅನ್ನಿಸ್ತು, ಲಾಸ್ಟಿಂಗ್ ಅರ್ಧ ಗಂಟೆ ಅಷ್ಟೇ ಸಿನಿಮಾ ಇರೋದು. ಅಷ್ಟೊಂದೇನಿಲ್ಲ ಮೇಡಮ್, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟಿಲ್ಲ ಸಿನಿಮಾ. ನಮಗೆ ಪರ್ಸ್ನಲ್ ಆಗಿ ಆ್ಯಕ್ಟಿಂಗ್ ಬಿಟ್ರೆ ಇನ್ನೇನು ಇಲ್ಲ, ವೇಸ್ಟ್. ಚೆನ್ನಾಗಿತ್ತು ಮೇಡಮ್. ಸೆಕೆಂಡ್ ಹಾಫ್ ಸೂಪರ್ ಆಗೈತೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗೈತೆ. ಫ್ಯಾಮಿಲಿ ಅಂದರೆ ಸೆಕೆಂಡ್ ಹಾಫ್ ಚೆನ್ನಾಗೈತೆ. ಫಸ್ಟ್ ಹಾಫು ಸ್ವಲ್ಪ ಏನು ಅಂತಲೇ ಗೊತ್ತಾಗಿಲ್ಲ. ಸೆಕೆಂಡ್ ಹಾಫ್ ಚೆನ್ನಾಗೈತೆ ಫಿಲಮ್. ಸೂಪರ್ ಆಗಿದೆ ಮಾತ್ರ, ಅಲ್ಟಿಮೇಟ್. ಫ್ಯಾಮಿಲಿ ಕೂಡ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಅಷ್ಟೊಂದು ಅಡಲ್ಟ್ ಸೀನ್ಸ್ ಏನಿಲ್ಲ. ಇಟ್ಸ್ ರಿಯಲಿ ಮೆಸ್ಮರೈಸಿಂಗ್ ಮೂವಿ. ಸೂಪರ್ ಆಗಿದೆ, ತುಂಬ ಖುಷಿ ಆಗ್ತದೆ. ಅಂದರೆ ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ತೋರಿಸಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಕ್ರೇಜ್ ಚೆನ್ನಾಗಿದೆ. 100 ಚೆನ್ನಾಗಿ. ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ನಿಜವಾಗ್ಲೂ ಕನ್ನಡ ಮೂವಿಗೆ ಇನ್ನೊಂದು ಹಿಟ್ ಹೋಗೇ ಹೋಗುತ್ತೆ ಪಕ್ಕ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಕಾಯ್ತಾ ಇದ್ದ. ಆದರೆ ಈ ಫಿಲಮ್ ಅಂದ್ರೆ ಅದು ತುಂಬ ಫೈಟು ತುಂಬ ಇದೆ. ಆದರೆ ಒಂದು ತಪ್ಪು ಮಾಡಿಬಿಟ್ರು. ನಮ್ಮ ಕನ್ನಡ ಹುಡುಗಿ ಹಾಕೋಬೇಕಾಯ್ತು. ನಮ್ಮ ಕನ್ನಡದ ಹಾಕೋಬಿಟ್ರೆ ಇನ್ನೂ ಟಿಪ್ ಟಾಪ್ ಆಗೋದು. ಅದು ಆ ದೇಶದಿಂದ ತಗೊಂಡಿದೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಕನ್ನಡದ ಹುಡುಗಿರಿದ್ದೆ, ಆ ದೇಶದಿಂದ ಹುಡುಗಿ ಹಾಕಿದ್ರೆ ಅದೇ ಬಂದಿದೆ ನೋಡಿ ಈಗ. ಮೇಡಮ್ ಹೀರೋಯಿನು ಅದೇ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲ್ಲ ಇದೆ. ಸಕ್ಕತ್ತಾಗೈತೆ. ಒಟ್ಟಿನಲ್ಲಿ ಆ್ಯಕ್ಟಿಂಗ್, ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಸಕ್ಕತ್ತಾಗೈತೆ ಪಕ್ಕ. ಆದರೆ ಮೇಡಮ್ ಆದರೆ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ. ಆದರೆ ಫಸ್ಟ್ ಶೋ ಬಂದಿದ್ದೀವಿ. ಮೇಡಮ್ ಎಲ್ಲ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಪಕ್ಕ ಸಪೋರ್ಟ್ ಮಾಡ್ತೀವಿ. ಕನ್ನಡ ಫಿಲಮ್ ಯಾವುದೇ ಆದರೂ ಫಸ್ಟ್ ಶೋ ಬರ್ತೀವಿ ನಾವು. ಆ ಥರ ತುಂಬ ಚೆನ್ನಾಗಿದೆ ಮೇಡಮ್, ಎಕ್ಸ್ಟ್ರೀಮ್ ಆಗಿದೆ. ಫ್ಯಾಮಿಲಿನೂ ಕೂಡ ನೋಡ್ಬೋದು. ಯಶ್ ಅಭಿನಯ ಮಾತ್ರ ಸೂಪರ್. ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾನೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಸೂಪರ್ ಎಕ್ಸ್ಟ್ರೀಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಪಕ್ಕ ಮೇಡಮ್, ಪಕ್ಕ. ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಅಲ್ಲಿ ಜನಗಳು ಕೂಡ ಅಷ್ಟೇ ತುಂಬ ಖುಷಿಯಿಂದ ನೋಡಿದ್ರು. ತುಂಬ ಅಷ್ಟೇ ಇದೆ ಮೇಡಮ್. ಸೆಕೆಂಡ್ ಹಾಫಿಂದ ಬರುತ್ತೆ ಸ್ಟೋರಿ. ತುಂಬ ಚೆನ್ನಾಗಿದೆ. ಅವರಿಬ್ಬರನ್ನು ಕೂಡ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡ್ದಂಗೆ ಆಯಿತು. ಮಗನ್ನ ಸಾಕಾಯಿತು ಮೇಡಮ್. ತನಕನೂ ಕೊನೆ ಲಾಸ್ಟ್ ತನಕನೂ ಸೀಟ್ ಮೇಲೆ ಕೂತ್ಕೊಂಡು ನೋಡಬೇಕು ಅನ್ನೋ ಹುಚ್ಚು ಬರುತ್ತೆ. ಅಷ್ಟು ಚೆನ್ನಾಗಿದೆ. ಈ ಮೂವಿ ಬಗ್ಗೆ ಏನಂತೀರಾ? ಎಷ್ಟು ಕ್ರೇಜ್ ಇದೆ ಅಂತ? ಕ್ರೇಜು ಅಬ್ಬರ ಎಲ್ಲ ಇನ್ನು ಮುಂದೆ ಸ್ಟಾರ್ಟ್ ಆಯ್ತದೆ. 100 ಡೇಸ್ ಪಕ್ಕ ಅಂತೀರಾ? 100 ಡೇಸ್ ಅಲ್ಲ, 200 ಡೇಸ್ ಅಲ್ಲ, 1 ವರ್ಷ ಆದರೂ ಓಡುತ್ತೆ. 1 ವರ್ಷ ಥಿಯೇಟರ್ ಓಡುತ್ತೆ. ನಾವು ಡಿ ಬಾಸ್ ಅಭಿಮಾನಿ. ಆದರೆ ಕರ್ನಾಟಕದಲ್ಲಿ ಯಶ್ ಅವರು ತುಂಬ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಿದ್ರೆ ಬೇರೆ ಭಾಷೆಗಳಲ್ಲಿ. ಅದರಿಂದ ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ನೋಡಿ. ಡಿ ಬಾಸ್ ಅಭಿಮಾನಿ ಆಗಿದ್ರೆ ಎಷ್ಟು ಮೂವಿ ಸಪೋರ್ಟ್ ಮಾಡ್ತೀರಾ? ಡಿ ಬಾಸ್ ಅಭಿಮಾನಿ ಆಗಿದ್ರೆ ನಾವು ಎಷ್ಟು ಮೂವಿ ಸಪೋರ್ಟ್ ಮಾಡ್ತೀವಿ. ಕನ್ನಡ ಟಾಕ್ಸಿಕ್ ಪಿಕ್ಚರ್ ರಿಲೀಸ್ ಆಗಿದೆ. ಅದರ ಪ್ರತಿಕ್ರಿಯೆ ಹೇಗಿದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ. ನೀವೇ ಎಲ್ಲರನ್ನು ಇಂಟರ್ವ್ಯೂ ಮಾಡಿದ್ದೀರಾ. ಚಿತ್ರಮಂದಿರದಿಂದ ಆಚೆ ಬರ್ತಾ ಇರೋರು ಹೇಳಿದ್ದಾರೆ ಸೂಪರ್ ಇದು ಹೀಗೆ ನಡೀಲಿ. ಮತ್ತು ಇದೇ ಪಿಕ್ಚರ್ದ ಟೀಸರ್ 4 ವರ್ಷದ ನಾನೇ ರಿಲೀಸ್ ಮಾಡಿದ್ದೆ. ಹಾಗಾಗಿ ಇವತ್ತು ಇದು ರಿಲೀಸ್ ಆಗಿ ಅದ್ಭುತ ಯಶಸ್ಸು ಕಂಡಿರೋದು ನಮಗೆಲ್ಲ ಹರ್ಷ ಆಗಿದೆ. ನಮ್ಮೂರಿನವರೇ, ನಮ್ಮ ಮೈಸೂರಿನವರೇ ಆದ ಯಶ್ಗೆ ಇದೇ ರೀತಿ ತಾಯಿ ಚಾಮುಂಡೇಶ್ವರಿ ಹರಸಿ ಅವರ ಎಲ್ಲ ಪಿಕ್ಚರ್ಗೂ ಸೂಪರ್ ಸಕ್ಸಸ್ ಆಗಲಿ ಅಂತ ನೋಡಿದಂಗೆ ಇವಾಗ ಚಿತ್ರ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ಸೆಲೆಬ್ರೇಷನ್ ಎಲ್ಲ ಇತ್ತು. ಅದರಿಂದ ಎಲ್ಲರಿಗೂ ಅಭಿಮಾನಿಗಳಿಗೆ ಪ್ರಸಾದ ವಿತರಣೆ ಆಗಿ ಬೇರೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇವಾಗ ನಾವು ಚಿತ್ರ ನೋಡಬೇಕು. ನೋಡಾದ್ಮೇಲಿಂದ ನಿಮಗೆ
ಸರ್ ಒಬ್ಬ ಅಭಿಮಾನಿಯಾಗಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮೂವಿ ನೋಡೋದು? ಮೇಡಮ್, ಒಬ್ಬ ಅಭಿಮಾನಿಯಾಗಿ ಹೇಳಬೇಕು ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಕೇಳಿದ್ರೆ ಖುಷಿಯಾಗುತ್ತೆ. ಇನ್ನು ಅವ್ರು ಮಾಡ್ತಾ ಇರೋ ಕೆಲಸಗಳು ನಮ್ಮ ಕನ್ನಡ ಇಂಡಸ್ಟ್ರಿನ ಯಾವ ಥರ ಮೇಲ್ಗಡೆ ಹೋಗಿದ್ದಾರೆ, ಅದಾದಮೇಲಿಂದ ಇವತ್ತು ನಮ್ಮ ಕನ್ನಡಗೆ ಏನು ವ್ಯಾಲ್ಯೂ ಬಂದಿದೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ, ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಯಶ್ ಅಣ್ಣ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಭಗವಂತ. 4 ವರ್ಷ ಆದ್ಮೇಲಿಂದ ಟಾಕ್ಸಿಕ್ ಮೂವಿ ಬಂದಿದೆ, ರಾಷ್ಟ್ರಾದ್ಯಂತ ತುಂಬ ಯಶಸ್ವಿಯಾಗಿ ಎಲ್ಲ ಕಡೆ ಮುನ್ನಡೀತಾ ಇದೆ. ಖುಷಿಯಾಗುತ್ತೆ ಮೇಡಮ್, ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಈಗ ನಾನು ನೋಡ್ದಂಗೆ ಬುಕ್ ಮೈ ಶೋ ಎಲ್ಲ ನೋಡ್ದಂಗೆ 1 hourಗೆ 50,000 ಮೇಲೆ 50,000 ಪ್ಲಸ್ ಟಿಕೆಟ್ಸ್ ಬುಕ್ ಆಗ್ತಿದೆ. ಇದೆಲ್ಲ ನೋಡಿದಾಗ ಕನ್ನಡ ಇಂಡಸ್ಟ್ರಿ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಬೆಳೀತಿದೆ ಅಂತ ಒಂದು ಆಶ್ವಾಸನೆ ಮೂಡಿಸ್ತಾ ಇದ್ದಾರೆ ಯಶ್ ಸರ್ ಅವರು. ಈಗ 4 ವರ್ಷ ಏನು ಗ್ಯಾಪ್ ಆಗಿತ್ತು, ಆ 4 ವರ್ಷದ್ದು ಒಟ್ಟಿಗೆ ಅಲ್ಲೇ ಈ ಥಿಯೇಟ್ರಿಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಫುಟ್ ಪ್ರಿಂಟ್ಸ್ ಬರ್ತಾ ಇರಲಿಲ್ಲ, ಯಾವುದೋ ಥಿಯೇಟ್ರ್ಗಳಿಗೆ ಯಾವುದೋ ಜನಗಳು ಬರ್ತಾ ಇರಲಿಲ್ಲ. ಈಗ ಜನಗಳು ಬರ್ತಾ ಇರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಲಿ ಇನ್ನೂ ಬೇರೆ ಲೆವೆಲ್ ತಗೊಂಡು ಹೋಗ್ತಾರೆ ಎಲ್ಲ ನಿರ್ಮಾಪಕರು ಮತ್ತು ಆಕ್ಟರ್. ಯಾವುದೇ ಮೂವಿಗಾಗಲಿ ಈಗ ರೀಸೆಂಟಾಗಲೂ ಲಾಸ್ಟ್ 2 months ಬ್ಯಾಕು ಕೂಡ ರಿಲೀಸ್ಗಳು ಆಗ್ತಾನೆ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಯಾವ ಮೂವಿಗಳಿಗೂ ಅಷ್ಟು ಜನ ಬರ್ತಾ ಇರಲಿಲ್ಲ. ಬಟ್ ಈ ಮೂವಿಗೆ ಬರ್ತಾ ಇರೋದು ನೋಡೋದ್ರಿಂದ ಮುಂದೆ ಯಾವುದೇ ಪ್ರೊಡ್ಯೂಸರ್ ಆಗಲಿ ಧೈರ್ಯವಾಗಿ ಕನ್ನಡ ಮೂವೀಸ್ನ ಮಾಡ್ಬೋದು, ಕನ್ನಡ ಇಂಡಸ್ಟ್ರಿಲಿರೋ ಹೀರೋಗಳನ್ನ ಹಾಕೊಂಡು ಮೂವಿಗಳನ್ನ ಮಾಡ್ಬೋದು ಅಂತ ಒಂದು ಧೈರ್ಯ ತೋರಿಸ್ತಾ ಇರೋದು ನಮ್ಮ ಯಶ್ ಸರ್ ಆಗಲಿ, ಕೆಲವು ಇಂಡಸ್ಟ್ರಿಲಿರೋ ಹೀರೋಗಳಾಗಲಿ ಅಂತ ಹೇಳ್ಬೋದು.